ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ನಾನು ಗಣಿತ ಪ್ರಶ್ನೆ ಪತ್ರಿಕೆ ದ್ವಿತೀಯ PUC ಮಾರ್ಚ್ ನಲ್ಲಿ ನಡೆಯುವ 2025ರಲ್ಲಿ ಜರುಗಲಿರುವ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಸ್ವಲ್ಪ ವಿಷಯಗಳನ್ನ ಮಾಹಿತಿಯನ್ನ ಹೇಳ್ಕೊಡ್ಬೇಕಂತ ಬಯಸ್ತಾ ಇದ್ದೀನಿ. ಇದಕ್ಕಿಂತ ಪೂರ್ವದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಗಣಿತ ಅಂದ್ರೆ ಕಬ್ಬಿಣದ ಕಡಲೆ, ಅದು ಬಹಳ ಟಫ್ ಇದೆ, ಅದು ಬಹಳ ಡಿಫಿಕಲ್ಟ್ ಇದೆ, ತಲೆಯಲ್ಲೇ ಹೋಗಲ್ಲ ಅಂತ ದೂರ ದೂರ ಸರಿಯೋ ವಿದ್ಯಾರ್ಥಿಗಳು ಬಹಳ ಜನ ಇದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಈ ಪರೀಕ್ಷಾ ಭಯದಿಂದ, ಈ ಸಬ್ಜೆಕ್ಟ್ ಭಯದಿಂದ ಬಹಳ ಮಾನಸಿಕವಾಗಿ ಕೂಗ್ತಾ ಇದ್ದಾರೆ. ಇಂಥ ವಿದ್ಯಾರ್ಥಿಗಳಿಗೆ ಹೌ ಟು ಪಾಸ್, ಹೌ ಟು ಸ್ಕೋರ್ ಮೋರ್ ದೆನ್ 60 marks ಇನ್ ಮ್ಯಾಥಮೆಟಿಕ್ಸ್, ಯಾವ ರೀತಿಯಾಗಿ ಮ್ಯಾಥಮೆಟಿಕ್ಸ್ ಅಲ್ಲಿ ಮೋರ್ ದೆನ್ 60 ಅಂದ್ರೆ 60 ಅಂಕಗಳಿಗಿಂತ ಹೆಚ್ಚು ಯಾವ ರೀತಿಯಾಗಿ ಸ್ಕೋರ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್. ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಮಕ್ಕಳೇ ಎಲ್ಲವೂ ಡಿಫಿಕಲ್ಟ್ ಕ್ವಶನ್ ಇರೋದಿಲ್ಲ. ಮೊದಲನೇದಾಗಿ ನೀವೆಲ್ಲರೂ ತಿಳ್ಕೊಳ್ಬೇಕಾಗಿರೋದು ಎಲ್ಲಾ ಕ್ವಶನ್ಸ್ ಡಿಫಿಕಲ್ಟ್ ಇರಲ್ಲ. ಕ್ವಶನ್ ಪೇಪರ್ ನಾವು ತಯಾರು ಮಾಡ್ಬೇಕಾದ್ರೆ ಅದಕ್ಕೆ ಆದ ಒಂದು ಕಂಡೀಷನ್ಸ್, ಟರ್ಮ್ಸ್, ಅದಕ್ಕೊಂದು ಫ್ರೇಮ್ ಇರುತ್ತೆ. ಅದರ ಅಡಿಯಲ್ಲೇ ನಾವು ರೂಲ್ಸ್ ಇರುತ್ತೆ, ಅದಕ್ಕೆ ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ಆ ರೂಲ್ಸ್ಗೆ ನಾವು ಬ್ಲೂ ಪ್ರಿಂಟ್, ಅದ್ರ ಪ್ರಕಾರನೇ ನಾವು ಕ್ವಶನ್ ಪೇಪರ್ ಅನ್ನ ಸಿದ್ಧಪಡಿಸೋದು. ಈ ಒಂದು ಬ್ಲೂ ಪ್ರಿಂಟ್ ನಲ್ಲಿ ಈಗಾಗಲೇ ನಮ್ಮ ಇಲಾಖೆಯ PU ಬೋರ್ಡ್ನವರು 3 ನೀಲನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ ಅನ್ನ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಿ ಕಳಿಸಿದ್ದಾರೆ. ಈ 3 ನೀಲನಕ್ಷೆಗಳನ್ನ, ಬ್ಲೂ ಪ್ರಿಂಟ್ ಗಳನ್ನ ನಾವು ಅವಲೋಕಿಸಿದಾಗ ನಮಗೆ ಏನಿಲ್ಲ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ, ಈ 3 ಬ್ಲೂ ಪ್ರಿಂಟ್ ಗಳಲ್ಲಿ ಅಂಕಗಳು ಆ ಪರ್ಟಿಕ್ಯುಲರ್ ಚಾಪ್ಟರ್ಗೆ ಸಂಬಂಧಿಸಿದಂತೆ ಅಂಕಗಳಲ್ಲಿ ವ್ಯತ್ಯಾಸ ಇಲ್ಲ. ವೇಟೇಜ್ ಟು ದ ಚಾಪ್ಟರ್ ಅಲ್ಲಿ ವ್ಯತ್ಯಾಸ ಇಲ್ಲ. 3 ಬ್ಲೂ ಪ್ರಿಂಟ್ ನಲ್ಲಿ ಅಷ್ಟೇ ಇದೆ. ಆದ್ರೆ ಇಲ್ಲಿ ಪಾರ್ಟ್ ಡಿ ನಲ್ಲೂ ಕೇಳ್ಬೋದು ಅಥವಾ ಪಾರ್ಟ್ ಸಿ ನಲ್ಲೂ ಕೇಳ್ಬೋದು, ಪಾರ್ಟ್ ಬಿ ನಲ್ಲಿ ಕೇಳ್ಬೋದು ಅಥವಾ ಪಾರ್ಟ್ ಸಿ ನಲ್ಲಿ ಕೇಳ್ಬೋದು. ಈ ತರ ವ್ಯತ್ಯಾಸ ಇದೆ ಹೊರತಾಗಿ ಪೂರ್ತಿ ವೇಟೇಜ್ ಟು ದ ಕಂಟೆಂಟ್ ಬದಲಾವಣೆ ಆಗಿಲ್ಲ. ಬೇರೆ ಬೇರೆ 3 ಬ್ಲೂ ಪ್ರಿಂಟ್ ಗಳಲ್ಲಿ ಇಲ್ಲ. ಅದಕ್ಕಾಗಿ ನಾವು ಗಣಿತದಲ್ಲಿ ಹೆಚ್ಚು ಅಂಕಗಳನ್ನು ಅತಿ ಸುಲಭವಾಗಿ ಬಿಲೋ ಎವರೇಜ್ ಸ್ಟೂಡೆಂಟ್ಸ್ ಯಾವ ರೀತಿಯಾಗಿ ನೀವು ಸ್ಕೋರ್ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ. ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆ. ಪ್ರಶ್ನೆ ಪತ್ರಿಕೆ 80 ಅಂಕಗಳಿಂದ ಇರುತ್ತೆ. ಆ 80 ಅಂಕಗಳಲ್ಲಿ ಈಸಿ ಕ್ವಶನ್ಸ್ 40%, ಈಸಿ ಕ್ವಶನ್ಸ್ 40% ಇರುತ್ತೆ. 40% ಅಂದ್ರೆ 32 ಅಂಕಗಳು. 32 ಅಂಕಗಳು ನಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳಷ್ಟು ಈಸಿ ಪ್ರಶ್ನೆಗಳು ಇರ್ತವೆ. ಅವರೇಜ್ ಅಂದ್ರೆ ಅಷ್ಟು ಡಿಫಿಕಲ್ಟು ಅಲ್ಲ, ಅಷ್ಟು ಈಸಿನೂ ಅಲ್ಲ, ಮೀಡಿಯಂ ಆಗಿರುವಂತ ಪ್ರಶ್ನೆಗಳು ಅವು ಕೂಡ 40%. ಅಂದ್ರೆ ಇಲ್ಲಿ 32 ಅಂಕಗಳು. ಅದೇ ರೀತಿಯಾಗಿ ಡಿಫಿಕಲ್ಟ್ ಲೆವೆಲ್, ಕಠಿಣತೆಯಿಂದ ಕೂಡಿರುವತಕ್ಕಂಥದ್ದು 20%. ಅಂದ್ರೆ ಇಲ್ಲಿ 16 ಅಂಕಗಳು. ಟೋಟಲ್ ಆಗಿ 80 ಅಂಕಗಳು. ಈ ತರ ಪ್ರಶ್ನೆ ಅಂದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ 32 ಅಂಕಗಳು ಬಹಳಷ್ಟು ಈಸಿ ಇರ್ತವೆ. ನಾವು 24 ಅಂಕಗಳ ಪಡೆದುಕೊಂಡ್ರೆ ಪಾಸ್ ಆಗ್ತೀವಿ. ಪಾಸ್ ಆಗ್ಬೇಕಾದ್ರೆ 24 ಅಂಕಗಳು ಬೇಕು. 32 ಅಂಕಗಳು ಬಹಳಷ್ಟು ಈಸಿ ಇವೆ. 32 ಅಂಕಗಳ ಪ್ರಶ್ನೆಗಳು
ಅಷ್ಟು ಹಾರ್ಡು ಅಲ್ಲ, ಅಷ್ಟು ಈಸಿನೂ ಅಲ್ಲ, ಮೀಡಿಯಂ ಆಗಿವೆ. ಕೇವಲ 16 ಅಂಕಗಳಿನ ಪ್ರಶ್ನೆಗಳು ಮಾತ್ರ ಡಿಫಿಕಲ್ಟ್ ಇವೆ. ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ವಿದ್ಯಾರ್ಥಿಗಳು ಯಾರು ಹೆದರಬೇಡಿ, 32 ಬಹಳ ಈಸಿ ಆಗಿರುವಂತಕ್ಕಂಥ ಅಂಕಗಳ ಪ್ರಶ್ನೆಗಳನ್ನ ಕೇಳ್ತಾರೆ. ಈಗ ಅಷ್ಟು ಚಾಪ್ಟರ್ಸ್ ಅನ್ನ ನಾವು ಓದ್ಕೋದ್ಕಿಂತಲೂ ಕೇವಲ ನಮಗೆ ಯಾವ ಈಸಿ ಅನಿಸ್ತದೋ, ಯಾವ ನಾವು ಫೀಲಿಂಗ್ ಈಸಿ ಮಾಡ್ತೀವೋ ಅವುಗಳನ್ನ ತೆಗೆದುಕೊಂಡ್ರೆ ನಮಗೆ ಸ್ಕೋರ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಸೆಲೆಕ್ಟ್ ಮಾಡಿರೋದು 6ರಿಂದ 7 ಚಾಪ್ಟರ್ಸ್. ಈ 6ರಿಂದ 7 ಚಾಪ್ಟರ್ಸ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್, ಇದರ ಮೇಲೆ ಒಂದು ಪ್ರಶ್ನೆ 6 ಮಾರ್ಕ್ಸ್ ಇರುತ್ತೆ. ಇನ್ನೊಂದು ಚಾಪ್ಟರ್ ನಾನು ಚೂಸ್ ಮಾಡ್ಕೊಂಡಿರೋದು ಅತ್ಯಂತ ಸರಳವಾಗಿರೋ ಚಾಪ್ಟರು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಇದಕ್ಕೆ 9 ಅಂಕಗಳು. ನೆಕ್ಸ್ಟ್ 3ನೇ ಚಾಪ್ಟರ್ ಯಾವಂದ್ರೆ ಮ್ಯಾಟ್ರಿಸಸ್. ಈ ಮ್ಯಾಟ್ರಿಸಸ್ ಚಾಪ್ಟರ್ಗೆ ಕೂಡ 9 ಅಂಕಗಳು. ಇದು ಕೂಡ ಬಹಳ ಸುಲಭವಾಗಿದೆ ವಿದ್ಯಾರ್ಥಿಗಳೇ. ಮ್ಯಾಟ್ರಿಸಸ್ 9. 4ನೇ ಚಾಪ್ಟರ್ ಇದು ಕೂಡ ಸುಲಭನೇ, ಡಿಟರ್ಮಿನೆಂಟ್ಸ್. ಡಿಟರ್ಮಿನೆಂಟ್ ಚಾಪ್ಟರ್ಸ್ಗೆ 12 ಅಂಕಗಳು. 5ನೇದು ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ. ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ, ಇದಕ್ಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆ, ಸೊ 17 ಅಂಕಗಳು. ಇನ್ನು 6th ಚಾಪ್ಟರ್ ಇದು ಕೂಡ ಈಸಿ ಇದೆ, ವೆಕ್ಟರ್ಸ್. ಇದಕ್ಕೆ 8 ಅಂಕಗಳು. ಆ ನಂತರ 7ನೇ ಚಾಪ್ಟರ್ ನಾನು ಆಯ್ಕೆ ಮಾಡಿಕೊಂಡಿರುವಂತದ್ದು 3D ಜಾಮೆಟ್ರಿ, 3 ಡೈಮೆನ್ಷನಲ್ ಜಾಮೆಟ್ರಿ. ಇದಕ್ಕೆ 6 ಅಂಕಗಳು. ಇವೆಲ್ಲ ಸೇರಿಸಿ ನಮಗೆ 67 ಅಂಕಗಳು. ಅಂದ್ರೆ ನಾವು ಇಲ್ಲಿ ಪೂರ್ತಿಯಾಗಿ 13 ಚಾಪ್ಟರ್ಸ್ ಆಗಲ್ಲಪ್ಪ, ನನಗೆ ಬರಲ್ಲ, ನಾನು ಹೇಗ್ ಮಾಡ್ಲಿ, ನನಗೆ ಹೆದರಿಕೆ ಆಗುತ್ತೆ ಅಂತ ಬಿಲೋ ಎವರೇಜ್ ಸ್ಟೂಡೆಂಟ್ಸ್ ಅವ್ರಿಗೆ ಆಗದೆ ಇದ್ರೆ ಅವರು ಏನು ಹೆದರ್ಬೇಕಾಗಿಲ್ಲ. ಅವರು ಈ ಚಾಪ್ಟರ್ಸ್ ಗಳನ್ನ 6ರಿಂದ 7 ಚಾಪ್ಟರ್ಸ್ ಗಳನ್ನ ನೀವು ಸರಿಯಾಗಿ ಓದ್ಕೊಂಡ್ರೆ, ಪರ್ಫೆಕ್ಟ್ ಆದ್ರೆ ನೀವಿಲ್ಲಿ ಮೋರ್ ದೆನ್ 60 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಇದರಲ್ಲಿ ನಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿರೋ ಹಾಗೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂಡ್ ಪಾರ್ಟ್ ಇ ಇದೆ. ಈ ಪಾರ್ಟ್ ಇ ಅನ್ನ ಮೊದಲು ನಾವು ಉತ್ತರಿಸ್ಬೇಕು, ಆಮೇಲೆ ಪಾರ್ಟ್ ಡಿ. ರಿವರ್ಸ್ ಆರ್ಡರ್ ಅಲ್ಲಿ ಬಂದ್ರೆ ಬಹಳ ಚೆನ್ನಾಗಿರುತ್ತೆ, ಟೈಮ್ ವೇಸ್ಟ್ ಆಗಲ್ಲ. ಯಾಕಂದ್ರೆ ಇಲ್ಲಿ ನಾವು ಪಾರ್ಟ್ ಇ ಆನ್ಸರ್ ಮಾಡಿದ್ರೆ ಏನಾದ್ರೂ ಚೂರು ಚಾರು ತಪ್ಪುಗಳು ಆದ್ರೂ ಕೂಡ ಅಲ್ಲಿ 4 ಮಾರ್ಕ್ಸ್ 5 ಮಾರ್ಕ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಈ 1 ಮಾರ್ಕ್ಸ್ ನಲ್ಲಿ ಪಾರ್ಟ್ ಏನಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿ ಮಾರ್ಕ್ಸ್ 1 ಬರುತ್ತೆ, ಇಲ್ಲ ಬರಲ್ಲ, ಕಡಿಮೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರಲ್ಲ. ಇಲ್ಲಿ ಸಾಲಿಡ್ ಮಾರ್ಕ್ಸ್ ಇರುತ್ತೆ, 6 ಮಾರ್ಕ್ಸ್ ಅಲ್ಲಿ 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ 3 ಮಾರ್ಕ್ಸ್ ಈ ತರ ಬರುವಂತ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾವು ಪಾರ್ಟ್ ಇ ಅನ್ನ ಮೊದಲು ಫೋಕಸ್ ಮಾಡೋಣ. ಈ ಪಾರ್ಟ್ ಇ ನಲ್ಲಿ ಒಂದು LPP ಮೇಲೆ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್, ಇದರ ಮೇಲೆ ಒಂದು ಕ್ವಶನ್ ಇರುತ್ತೆ. ಇದ್ರ ಜೊತೆಗೇನೆ ಇಂಟಿಗ್ರಲ್ಸ್ ಮೇಲೆ ಇರುತ್ತೆ. ಇಂಟಿಗ್ರಲ್ಸ್ ನನ್ಗೆ ಆಗಲ್ಲಪ್ಪ, ಬಹಳ ಡಿಫಿಕಲ್ಟ್ ಇದೆ ಅಂತಂದ್ರೆ ಅದನ್ನ ಬಿಟ್ಟು ಇದನ್ನ ಚಾಯ್ಸ್ ಮಾಡ್ಕೋಬಹುದು 6 ಮಾರ್ಕ್ಸ್ ಇಂದ. ಇದ್ರ ಜೊತೆಗೇನೆ ಪಾರ್ಟ್ ಇ ನಲ್ಲಿ 4 ಅಂಕದ ಪ್ರಶ್ನೆಗಳಿರ್ತವೆ. ಆ 4 ಅಂಕದ ಪ್ರಶ್ನೆಗಳು ಯಾವ ಚಾಪ್ಟರ್ ಮೇಲೆ ಇರುತ್ತೆ ಅಂದ್ರೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಮತ್ತು
ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಮತ್ತು ಡಿಟರ್ಮಿನೆಂಟ್ಸ್. ಈ ಎರಡು ಚಾಪ್ಟರ್ಗಳ ಮೇಲೆ 4 ಅಂಕದ ಪ್ರಶ್ನೆಗಳು. ಸೊ ಇವೆರಡು ಚಾಪ್ಟರ್ ಮಾಡಿದ್ರೆ ನೀವು ಇದು ಒಂದು ಈ 3 ಚಾಪ್ಟರ್ಸ್ ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ? ಇಲ್ಲಿ 4 ಮಾರ್ಕ್ಸ್, ಇಲ್ಲಿ 6 ಮಾರ್ಕ್ಸ್, 10 ಮಾರ್ಕ್ಸ್ ಫಿಕ್ಸ್ ಆಗಕ್ಕಾಗುತ್ತೆ. ಚೆನ್ನಾಗಿ ಪರ್ಫೆಕ್ಟ್ ಮಾಡ್ಬೇಕು. ಆ ನಂತರ ನೀವು ಪಾರ್ಟ್ ಡಿ ನಲ್ಲಿ ಇದರಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರೆ ಸಾಕು ವಿದ್ಯಾರ್ಥಿಗಳು. ಯಾವ್ದಾದ್ರು ಒಂದು ಕ್ವಶನ್, ಇದು ಅಥವಾ ಇದು, ಡಿಟರ್ಮಿನೆಂಟ್ಸ್ ಮೇಲೆ ಅಥವಾ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ. ನೆಕ್ಸ್ಟ್ ಬರೋದು ಪಾರ್ಟ್ ಡಿ. ಪಾರ್ಟ್ ಡಿ ನಲ್ಲಿ ನಾನು ಈಗಾಗಲೇ ಹೇಳಿರೋ ಪ್ರಕಾರ 7 ಪ್ರಶ್ನೆಗಳಿರ್ತವೆ. ಅದರಲ್ಲಿ ಯಾವ್ದಾದ್ರು 4 ಪ್ರಶ್ನೆಗಳನ್ನ ನೀವು ಬರಿಬೇಕು. 4 ಪ್ರಶ್ನೆಗಳು ಯಾವ್ಯಾವ ಆಯ್ಕೆ ಮಾಡ್ಕೋಬಹುದು? ಸುಲಭವಾದ ಚಾಪ್ಟರ್ಸ್ ಯಾವುವು ಅಂದ್ರೆ, ಇಲ್ಲಿ ನಿಮಗೆ 5 ಅಂಕದು ರಿಲೇಷನ್ಸ್ ಅಂಡ್ ಫಂಕ್ಷನ್ ಮೇಲೆ ಒಂದು ಬರುತ್ತೆ. ರಿಲೇಷನ್ಸ್ ಅಂಡ್ ಫಂಕ್ಷನ್ ಮೇಲೆ 5 ಮಾರ್ಕ್ಸ್. ಆಮೇಲೆ ವಿದ್ಯಾರ್ಥಿಗಳೇ, ಎಲ್ರು ಗಣಿತ ಅಂತ ಹೆದರದೆ, ಭಯ ಪಡದೆ, ಆಸಕ್ತಿಯಿಂದ ಇಂಟ್ರೆಸ್ಟ್ ಕೊಟ್ಟು ಈಗ ನಾನು ಹೇಳಿರತಕ್ಕಂಥ 6ರಿಂದ 7 ಚಾಪ್ಟರ್ಗಳನ್ನ ಸರಿಯಾಗಿ ನೀವು ಮನನ ಮಾಡಿ, ಪ್ರಾಕ್ಟೀಸ್ ಮಾಡಿ, ಪ್ರತಿಯೊಂದನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಆಗಿ ನೆನಪಿನಲ್ಲಿ ಇಟ್ಕೊಂಡು ಮತ್ತೆ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಖಂಡಿತವಾಗಿಯೂ 60ಕ್ಕಿಂತ ಹೆಚ್ಚು ಅಂಕಗಳನ್ನ ನೀವು ಗಳಿಸ್ತೀರಿ ಅನ್ನೋ ಒಂದು ಭರವಸೆ ನನ್ನಲ್ಲಿದೆ. ಮತ್ತೊಮ್ಮೆ ಒಟ್ಟಾರೆಯಾಗಿ ನಾನು ಹೇಳ್ಬೇಕಂದ್ರೆ, ಯಾರು ಸರಾಸರಿಕ್ಕಿಂತ ಕೆಳಗಡೆ ಇರ್ತೀರ ಮಕ್ಕಳು, ಗಣಿತ ಅಂದ್ರೆ ಭಯ ಆಗ್ತದೆ, ಅವರು ಕೆಲವೊಂದು ನಿಮಗೆ ಇಷ್ಟವಾಗಿರತಕ್ಕಂಥ ಚಾಪ್ಟರ್ಸು, ಸುಲಭವಾದದ್ದು, ಇಂಟ್ರೆಸ್ಟ್ ಇರೋಂಥ ಚಾಪ್ಟರ್ಸು ನೀವು ಆಯ್ಕೆಗಳನ್ನ ಮಾಡಿಕೊಂಡು ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಮುಂಬರುವ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನ ಕಾಣ್ತೀರಿ ಅಂತ ಹೇಳ್ಕೊಂತ ನನ್ನ ಈ ಒಂದು ಕಿರು ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಈ ಗ್ರಾಫ್ ಪಾರ್ಟ್ ಇ ನಲ್ಲಿ ಯಾವ ರೀತಿಯಾಗಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ನಾವು 6 ಅಂಕಗಳನ್ನ ತೆಗೆದುಕೊಳ್ಳಬಹುದು ಅಲ್ಲಿ, ಮತ್ತು 4 ಅಂಕಗಳನ್ನ ಯಾವ ರೀತಿಯಾಗಿ ಅದೇ ಭಾಗದಲ್ಲಿ ತೆಗೆದುಕೊಳ್ಳಬೇಕು, ಮತ್ತು 5 ಅಂಕಗಳ ಪ್ರಶ್ನೆಗಳಿಗೆ ಯಾವ್ಯಾವ ಸ್ಪೆಸಿಫಿಕ್ ಟಾಪಿಕ್ಸ್ ಮೇಲೆ ಕೇಳ್ತಾರೆ, ಇದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆಲ್ ದ ಬೆಸ್ಟ್ ಮಕ್ಕಳೇ. ಈಗಿನಿಂದನೇ ಎಲ್ಲರೂ ಪರೀಕ್ಷೆಗೆ ಸಿದ್ಧರಾಗ್ತೀರಿ ಅಂತ ನಾನು ತಿಳಿಯುತ್ತಾ ಇಲ್ಲಿಗೆ ನನ್ನ ಈ ಒಂದು ಚರ್ಚೆ ವಿಷಯವನ್ನ ಮುಗಿಸುತ್ತೇನೆ.